ಅಯ್ಯವ್ವ, ಅಯ್ಯೋ ಎಷ್ಟು ಹೊಟ್ಟಿನೂ ಸತ್ತತಿ. ಬೆಳಗಿಂದ ಏನು ತಿಂದಿಲ್ಲ, ತಲೆ ಬೇರೆ ತಿರ್ಗಾಕತ್ತೈತಿ. ನಡೆಯಕ್ಕಾಗತ್ತಿಲ್ಲವ, ಇಲ್ಲೇ ಕುಂದಿರ್ತೀನಿ. ಗಿಡದಾಗ ಹೂವು ಆಗಿಲ್ಲ ನೋಡು. ಅಲ್ಲ, ಹೂ ಬಿಟ್ಟಿತ್ತಂದ್ರೆ ದೇವ್ರ ಪೂಜೆ ಮಾಡಕ್ಕೆ ಹೂ ತಗೋತಿದ್ದೆ ನಾನು. ಅಯ್ಯವ್ವ, ಯಾರು ನಡೆದಂಗ ಆಗತ್ತಲ್ಲ. ಅಯ್ಯೋ ಶಿವನೇ, ಏನೋ ಬಿದ್ದಂಗೆ ಸೌಂಡ್ ಬಂತಪ್ಪ. ನಂಗರ ಬೈಯಾಗತ್ತೈತಿ. ಏನು ನೋಡ್ತೀನಿ? ಈಕೆ ಈಕೆ ಎಲ್ಲೋ ನೋಡಿದನಲ್ಲ ಈಕಿನ. ಈಕಿ ಹಾ, ಮನು 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 ನನ್ನ ಹಿಂದೆಲ್ಲಾಗೆ. ಹೌದೌದು, ಮನು ನನ್ನ ಮಿಸ್ಸಸ್. ನಾನು ಮದುವೆ ಆದಮೇಲೆ ಫೋಟೋ ತೋರಿಸಿದ್ದ. ಹೌದೌದು, ಹಾಂ, ಸರಿ ಸರಿ. ಅಯ್ಯೋ, ತಲೆ ಸುತ್ತ ಬಂದ ಬಿದ್ದವಳ ಅಂತ ಅನಿಸುತ್ತೆ. ನೀರು ತೊಗೊಂಬರ್ತೀನಿ, ನೀರು ಚಿಂಪಡಿಸಿದ್ದೀನಿ. ಏನಮ್ಮ ಇಲ್ಲಿ ನೋಡಿದೆ? ಯಾರು ನೀವು? ನೋಡಿ, ಮೇಲೆ ಹೇಳಿ ಮೊದಲು. ತಗೊಳ್ಳಿ, ನೀರು ಕುಡೀರಿ. ಅಯ್ಯೋ ಶಿವನೇ, ಎಷ್ಟು ದವಾರಿಕೆ ಆಗಿದೆ ನಿಮಗೆ. ಕೊಡಿ ಇಲ್ಲಿ ಗ್ಲಾಸ್. ನೀವು ಮನು ಅವರ ಹೆಂಡತಿ ಅಲ್ವಾ? ಹೌದು, ನನ್ನ ಹೆಸರು ಲಕ್ಷ್ಮಿ ಅಂತ. ಅಯ್ಯೋ ಹೌದಲ್ಲ, ನಾನು ಅಣ್ಣ ಬಂದಿರ್ತಾರೆ ನಮ್ಮ ಮನೆಗೆ. ಅಂದ್ರೆ ನಮ್ಮ ಮನೆಯವರು ಕ್ಲೋಸ್ ಫ್ರೆಂಡ್ ಅವರು. ನಮ್ಮ ಅವರು ಇಬ್ಬರು ಸೇರಿ ಗಾಡಿ ಹೊಡ್ಯಕ್ಕೆ ಹೋಗೋದು. ಅವರು ಕ್ಲೋಸ್ ಫ್ರೆಂಡು. ಫೋಟೋದಲ್ಲಿ ತೋರಿಸಿದ್ರು, ಇವಳೇ ನಾನು ಹೆಂಡತಿ ನೋಡುವ, ಮದುವೆ ಕರೆಯೋಕ್ಕಾಗಲಿಲ್ಲ, ಅರ್ಜೆಂಟ್ ಮದುವೆ ಆತ, ಮತ್ತು ಹೆಂಗೆ ಅದಾಳ ಅಂತ ಎಲ್ಲ ಕೇಳಿದ್ರು. ಚಲೋ ಅದಾಳ, ಸಾಕಲ್ಲ, ನಾ ಮದುವೆ ಆದರೆ ಸಾಕು. ಈಗಿನ ಕಾಲದಲ್ಲಿ ಹೆಣ್ಣು ಸಿಗ್ತಿರಲ್ಲ, ಮದುವೆ ಆಗಿ ಒಂದು ಲೈಫ್ ಸೆಟ್ಲ್ ಆಯ್ತಲ್ಲ ಸಾಕು, ಮಹಾಲಕ್ಷ್ಮಿ ಇದ್ದಂಗೆ ಅದಾರಂತ ನಾನು ಅಂದೆ. ನೀವು ನೋಡೋಕ್ಕೂ ಕ್ಯೂಟ್ ಆಗಿದ್ರೆ, ಕಣ್ಣ ಮುಗ್ಲೆ. ಏನು ಮಾಡೋದು, ದೇವರು ಎಲ್ಲ ಚಲೋ ಕೊಟ್ಟಾನ, ಮುಖ ಮಾತ್ರ ಕಪ್ಪಗೈತಿ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಬಂದು ಶ್ವೇತಾ ಅಂತ. ಹೌದಾ, ನೋಡೋಕೆ ಎಷ್ಟು ಕ್ಯೂಟ್ ಆಗಿದ್ದೀರಾ. ಈ ಹಳ್ಳಿಲಿ ಈ ಥರ ಬೇಬಿ ಕಟ್ ಮಾಡಿಸಿದ್ರೆ ಪರವಾಗಿಲ್ವಾ? ನಾನು ಈ ಹಳ್ಳಿ ಅಲ್ಲ, ಬೆಂಗಳೂರಿಂದ ಬಂದಿದ್ದೀನಿ. ನಮ್ಮ ಯಜಮಾನ್ರು ಅಲ್ಲಿ ಗಾಡಿ ಹೊಡ್ಯೋಕೆ ಕೆಲಸಕ್ಕಿದ್ರಾ, ಹಾಗೆ ನಮಗೆ ಅವ್ರಿಗೆ ಲವ್ ಆಯಿತು. ಲವ್ ಆದಮೇಲೆ ಇಬ್ಬರು ಕೂಡ ಮದುವೆ ಆದ್ವಿ. ಮದುವೆ ಆಗಿ ನನಗೆ ಒಳ್ಳೆ 2 ಮಕ್ಕಳು ಅದಾವೆ. ಎಲ್ಲ ನನ್ನ ಲೈಫು ಇಲ್ಲಿಗೆ ಬಂದು ನಿಂತೈತಿ. ಏನು ಮಾಡೋದು, ಅತ್ತೆ ಸೇರಲ್ಲ. ನಾನು ನೋಡಿದ್ರೆ ಇಷ್ಟು ಬ್ಯೂಟಿಫುಲ್ ಆಗಿದೆ, ನೀ ಗಂಡ ಇಷ್ಟಪಟ್ಟ ಅಂತ ನಾನು ಕೇದೆ ಓಡಿ ಬಂದೆ. ಏನು ಮಾಡೋದು, ನಂದು ಹಣೆ ಬರಲ್ಲ, ತಿಳಿದೇ ಬರಬಾರ್ದು ಅಂತಾರೆ, ಬಂದ ಮೇಲೆ ಈ ತಪ್ಪಾಗೋದು. ಹೌದಲ್ಲ, ಸರಿ ಆಯಿತು, ಚೆನ್ನಾಗಿರು. ಚೆನ್ನಾಗಿರ್ತೀನಿ. ಮತ್ತೆ ನೀನು ಯಾಕೆ ತಲೆ ಸುತ್ತ ಬಂದ್ರಿ? ಎಲ್ಲಿಗೆ ಹೋಗಿದ್ರಿ? ಎಲ್ಲಂದ್ರೆ ಹೊಲಕ್ಕೆ ಹೋಗಿದ್ನೆ. ನಮ್ಮ ಮಾವಾರ ನಮ್ಮ ಅತ್ತಿ ಎಲ್ಲರೂ ಕೂಡ ಹೊಲಕ್ಕೆ ಹೋಗಿದ್ದಿ. ನನಗೆ ಯಾಕೋ ಹೊಟ್ಟೆ ಹಸಿದು ತಲೆ ಸುತ್ತಂಗೆ ಆತು. ಮನೆಗೆ ಹೊಂಟಿದ್ನಿ, ತಲೆ ಸುತ್ತ ಬಂದು ಬಿದ್ನಿ. ಅದಕ್ಕೆ ಹೊಟ್ಟೆ ಹಸಿದು ಬಿಟ್ಟೈತಿಲ್ಲ, ಮನೆಗೆ ಹೋಗ್ತೀನಿ, ಊಟ ಮಾಡ್ತೀನಿ. ಅಯ್ಯೋ ಇಲ್ಲೇ ಬಾ, ನಾನು ದೋಸೆ ಹಾಕಕತ್ತೇನೆ, ದೋಸೆ ತಿಂದು ಹೋಗುವಂತೆ. ಏನು ಬೇಡ, ಮತ್ತೆ ಮನೆಗೆ ಹೋಗಿ ಊಟ ಮಾಡ್ತೇನೆ. ಪಾಪ ನಿಮಗೆ ಯಾಕೆ ತೊಂದ್ರಿ? ಅಯ್ಯೋ ನಮ್ಮನ್ನ ನಾನು ಹೆಂಡ್ತಿ, ನೀನು ನಮಗೇನು ತೊಂದರೆ ಆಗತ್ತೆ, ಬಾ ಬಾ. ಬೇಡ ಅಂತೀನಿ. ಅಯ್ಯೋ ಬಾರವ ಲಕ್ಷ್ಮಿ, ನಡಿ ಒಳಗ. ಅಯ್ಯೋ ಶಿವನೇ, ಇಷ್ಟು ಕರಿಯಾಕತ್ತಾರ. ಮನೆಯಾಗನು ಹೋದ್ರೆ ಅಡಿಗಿಲ್ಲ, ಎಲ್ಲ ಕಟ್ಕೊಂಬಂದಾಳ ಮತ್ತೆ ಬಳಗ. ಸುಮ್ಮ ಕರಿಯಾಕತ್ತಾಳ, ಹೋಗಿ ಉಂಡೆ ಹೋಗ್ತೀನಿ. ಮತ್ತು ಮನೆಗೆ ಹೋಗಿ ಅದು ಮಾಡಬೇಡ, ಇದು ಮಾಡಬೇಡ, ಅದನ್ನು ಮುಟ್ಟಬೇಡ ಅಂದಾಳ. ಯಾರೋ ಬಂದು ಉಣ್ಣ ಕೊಡುತ್ತಾನ, ನಾನು ಎಲ್ಲಿ ಕುಂಡ್ರಲಿ? ಇವ್ರಿಗೇನು ಹೇಳೋದೇ ಇಲ್ಲ ನಾ ಹಿಂಗೆ ಆಗೈತೆ ಅಂತೇಳಿ. ಸುಮ್ಮನೆ ಉಂಡೆ ಹೋಗ್ತೀನಿ. ಫ್ರೆಂಡ್ ಮನೇಲಿ ಕೂತ್ಕೊಂಡು ಊಟ ಗೀಟ ಮಾಡಿ ಎಲ್ಲ ನಾಷ್ಟ ಮಾಡಿಕೊಂಡು ಲಕ್ಷ್ಮಿ ಮನೆಗೆ ಬರ್ತಾಳೆ. ಅತ್ತಿ ಮುಚ್ಚಿ ಬಾಗಿಲಿಂದ ಹೋಗಬೇಡ, ಹಿತ್ತಲ ಬಾಗಿಲಿಂದ ಹೋಗಂದಿರ್ತಾಳೆ. ಅದಕ್ಕೆ ಲಕ್ಷ್ಮಿ ಹಿತ್ತಲ ಬಾಗಿಲಿಗೆ ಬಂದು ನಿಂದಿರ್ತಾಳೆ. ಅಲ್ಲ, ಹಿತ್ತಲ ಬಾಗಿಲಿಗೆ ಬನ್ನಿ, ಒಬ್ಬರು ಮಂದಿ ಕಾಣಕತ್ತೇನೆ ಇಲ್ಲ, ಯಾರನ್ನ ಕರಲಿ? ಇವ ನೀರು ಬೇರೆ ಕಾಸಬೇಕು. ಅಯ್ಯೋ ದೇವ್ರೆ, ನೀರಲ್ಲಿ ಉರಿ ಹಚ್ಚಿ ಜಳಕ ಮಾಡಿ, ಅಯ್ಯೋ ಒಳಗೆ ಹೋಗ್ಬಾರ್ದು, ನಂದು ಹನಿ ಬರಗನಿ ಜೋತಾಕೈತಿ. ಏನು ಮಾಡಬೇಕು ಗೊತ್ತಾಗ್ಬೇಕಲ್ಲ. ಇವ ಬಡ ಬಡ ಹೋಗ್ಬೇಕಯ್ಯವ, ಇನ್ನು ಹೊಲಕ್ಕೆ ಕಾಣಬೇಕು. ನನಗರ ಸಾಕಾಗಿ ಹೋಗೈತತ್. ಅಯ್ಯೋ, ಇಲ್ಲಿ ಯಾರೋ ಬಗ್ಗೆ ಚಿಗೋ ಬರತ್ತ, ಕೇಳ್ತೇನೆ. ಏನವ ಸಸಿ ಮುದ್ದು, ಹೊಸ ಸಸಿ ಮುದ್ದು, ಇಲ್ಲಿ ಯಾಕೆ ಹೊರಗೆ ನಿಂತಿದ್ದಿ? ಅದು ಚಿಗೋರ, ಅದು ಹೆಂಗೆ ಹೇಳೋದು, ನಾನು ಹೊಲಕ್ಕೆ ಹೋಗಿನ್ರಿ ನಮ್ಮ ಅತ್ತಿ ನಮ್ಮ ಮಾವನ ಜೋಡಿ. ನಂಗೆ ತಿಂಗಳು ಪಾಳೆ ಬಂತ್ರಿ, ಅದಕ್ಕೆ ಮನೆಗೆ ಬಂದೇನ್ರಿ. ನಮ್ಮ ಅತ್ತಿ ನೋಡಿದ್ರೆ ಮುಚ್ಚ ಕಡೆಯಿಂದ ಹೋಗ್ಬೇಡ, ಮನ್ಯಾಗ ಏನು ಮುಟ್ಬೇಡ ಮಾಡಬೇಡ, ಹಿತ್ತಲ ಬಾಗಿಲಾಗ ಕುಳ್ರು, ಯಾರ ಬರ್ತಾರ, ಯಾರ ಕಂಡ ಕಾಣ್ತಾರ ಹಿತ್ತಲಾಗ, ಹೆಣ್ಮಕ್ಳು ಕರಿ, ನಮ್ಮ ಮುನೇನವ್ರಿಗೆಲ್ಲ ಗೊತ್ತಾಕೈತಿ, ಒಂದಿಟ್ಟು ನೀರು ಪಾರು ಹಣಿಸ್ತಾರ, ನೀ ಏನು ಕೊಡಂತಿ ಅದನ್ನು ಕೊಡ್ತಾರ, ಒಂದು ಮೂಲ್ಯಾಗ ಕುಂಡ್ರು ಅಂತಂದ್ರೆ, ಅದಕ್ಕೆ ನಾನು ನೀವು ಬರತ್ತೀರಲ್ಲ, ಅದಕ್ಕೆ ನಿಮ್ಗೆ ಕೇಳಾಕತ್ತಿ. ಅಯ್ಯವ್ವ ತಂಗಿ, ನಾನು ಹೊಲಕ್ಕೆ ಹೋಗ್ಬೇಕವ್ವ, ಅವಸರದಾಗ ಹೊಲಕ್ಕೆ ಹೊಂಟೀನಿ. ಪಾಪ ಏನು ಬಿಡು, ಹೆಣ್ಮಗಳು ಎಲ್ಲ ಹೆಣ್ಮಕ್ಳಿಗೆ ಇರೋದನ್ನ ನೀನು ಅದನ್ನೇ ಕೇಳಾಕತ್ತಿ. ಆದ್ರೆ ಏನು ಮಾಡಿದೆವ, ನಂದ ಅವಸರ ಐತೆವ್ವ ಹೊಲಕ್ಕೆ. ನನ್ನ ಗಂಡ ಹೋಗಿದ್ರೆ ಬರ್ತಾರ ಮನೆಗೆ ಬಾರ್ಕೊಂಡು ತೊಗೊಂಡನ, ಅದಕ್ಕೆ ನಾನು ಹೋಗ್ತೀನಿ. ಮತ್ತೆ ಯಾರ ಬರ್ತಾರನ ಕೇಳವ. ನಾ ಬರ್ಲೇನ, ಬರ್ತೇನಾ? ಅಲ್ಲ ಏಕಿದು ಮಾಡ್ಕೊಂತ ಕುಂದ್ರದನ ಇಲ್ಲಿ. ಯವ್ವ ಯಾರು ಬರಬಾರಲ್ಲ ಇವ. ಅಯ್ಯೋ ಶಿವನಿ, ನನ್ನ ಗಂಡ ಬರಾಕತ್ತಾನ, ದೇವ್ರು ಬಂದಂಗೆ. ಚಲೋ ಆತು, ಇವತ್ತೇನು ನೆಟ್ಟಗೆ ಬರಾಕತ್ತಾರ. ಅಲ್ಲ ಈಕೆ ಯಾಕೆ ಇತ್ಲಾಗ ನಿಂತಾಳ?
ನಾ ಹಿತ್ಲು ಬಡ್ಡ್ಯಾಗ ಅಂಚನ್ಯಾಗ ರೊಕ್ಕ ಇಟ್ಟಿದ್ನಿ ತೊಗೊಂಡು ಹೋದ್ರಾತು ಅಂತ ಬರಾಕತ್ತೀನಿ. ಹಗುರ ಎಲ್ಲರೂ ಹೊಲಕ್ಕೆ ಹೋದ್ಮೇಲೆ ಗಾಡಿಯಲ್ಲಿ ಬಸ್ ಸ್ಟ್ಯಾಂಡ್ ಕಚ್ಚಿ ಬಂದೇನಿ. ಈಕಿ ನೋಡ್ರಿ ಇಲ್ಲೇ ಬಂದಿರ್ತಾರಲ್ಲ, ಏನೈತೆ ಇಪ್ಪ, ಏನರ ನನ್ನ ಮೇಲೆ ಏನು ಅನುಮಾನ ಬಂತನ? ಯಾಕೆ ಲಕ್ಷ್ಮಿ ಇಲ್ಲಿ ಯಾಕೆ ನಿಂತಿ? ರೀ ಅದು ನಿಮ್ಮ ಮುಂದೆ ಹೆಂಗೆ ಹೇಳೋದು? ನನಗರ ಮದುವೆಗೆ ಹೊಸ್ತಾಗಿ ಈ ಥರ ಎಲ್ಲ ಹೇಳೋಕೆ ಒಂಥರ ಅಸಹ್ಯ ಆಕೈತಿ. ಆದರೂ ಇನ್ನೇನು ಮಾಡೋದು, ಈ ಮನೆಗೆ ಬಂದ ನನ್ನ ಮೇಲೆಲ್ಲ ತಿಳ್ಕೊಬೇಕು, ಹೇಳಬೇಕಲ್ಲ ರೀ. ನನಗೆ ತಿಂಗಳು ಪಾಳೆ ಬಂದೈತಿ, ಅದಕ್ಕೆ ಅತ್ತಿ ಮಾವ ನಾನು ಹೊಲಕ್ಕೆ ಹೋಗಿದ್ನಲ್ಲ, ಮನೆಗೆ ಬನ್ನಿ ನಾನು ತರಾಸ ಹೋಗ್ಬಿಡ್ತಕ್ಕೆ. ಅತ್ತಿ ಮಾವ ಅಲ್ಲೇ ಹೊಲ್ದಾಗ ಅದಾರ, ಮನೆ ಒಳಗೆ ಹೋಗಬೇಡ ಮಾಡಬೇಡ, ಮತ್ತು ಹಿತ್ಲಾಗಿಂದ ಹಾಸಿ ಯಾರ ಕರಿ ಬರ್ತಾರೆ ನೀರು ಅನ್ನಿಸ್ತಾರ ಅಂತಂದ್ರೆ ಅದಕ್ಕೆ ಒಂದಿಟ್ಟು ನೀರು ಕಾಸಿ ತೋಡ್ಕೊಡ್ತಾರೆ, ನಾ ಜಾಕ ಮಾಡ್ತೀನಿ. ಅಷ್ಟೇನಾ? ನಡಿ, ನಾನು ನೀರಲ್ಲಿ ಉರಿ ಹಚ್ತೀನಿ, ನೀ ಬಚ್ಚಲ್ಕೊನಿಗೆ ನಡಿ, ನಾನು ನೀರು ತೊಳ್ಕೊಂಡು ಅಲ್ಲೇ ಬರ್ತೇನಂತ. ಬರ್ತೀರಾ? ಖುಷಿ ಆತ್ರಿ, ನಡೀರಿ. ಮೊದಲು ಹೋಗಿ ನೀರಲ್ಲಿ ಉರಿ ಹಚ್ತೇನೆ, ನೀ ಬಚ್ಚಲ್ಕೊನ್ಯಾಗ ಕುಂಡ್ರು, ಅಲ್ಲೇ ನೀರು ಕಟ್ಗೆ ಹಾಕುಂತ. ಮತ್ತು ನಾನು ಹಾಲ್ಯಾಗ ಹೋಗಿ ಚಾಪಿ ಹಾಯಿಸಿ ನಿಂಗೆಲ್ಲ ರೆಡಿ ಮಾಡೇ ಬರ್ತೇನೆ. ನೀರಲ್ಲಿ ಉರಿ ಹಚ್ಚಿ ನಾನು ಹೋಗಿರ್ತೇನೆ, ನೀ ಎತ್ಲಕ್ಕೆ ಅಂದಾಗ ನೀರಲ್ಲಿ ಅಂತೇಳಿ ಬಂದು ಕುಂದ್ರು, ಅಲ್ಲೇ ಬಚ್ಚಲ್ದಾಗ ನೀರು ತೊಡ್ತಾನು, ಜಳಕ ಒಂದೆರಡು ತಿಮ್ಗೆ ಹಾಕ್ತಾನೆ ನಾ, ಆಮೇಲೆ ನೀ ಜಳಕ ಮಾಡಿ ಬಾ. ನೀವು ಇಷ್ಟು ಒಳ್ಳೆಯವರ, ಒಮ್ಮೆಮ್ಗಿಲೆ ಎಷ್ಟು ಇದು ಮಾಡ್ತೀರಿ? ಮುಟ್ಟಬಾರ್ದವ್ವ, ನಿನಗದೆಲ್ಲ ಗೊತ್ತಿಲ್ಲ. ಅದಕ್ಕೆ ನಮ್ಮವ್ವ ಹೇಳಿರೋದು, ನೀಗ ನಾಲ್ಕು ದಿನ ಮುಟ್ಟಬಾರ್ದು, ಆಮೇಲೆ 4ನೇ ದಿನಕ್ಕೆ ಎಲ್ಲಾರನ್ನೂ ಮುಟ್ಟೋದು, ಮತ್ತು ಬಾಂಡೆ ಮುಟ್ಟಬಾರ್ದು, ಗಸಗಸಕ್ಕನ ನಿಂಗೆ ಹೇಳ್ಕೊಡ್ತಾನೆ ನೋಡ. ಹೆಂಗಂದ್ರೆ ಈಗ ನಮ್ಮವ್ವ ನಿಂಗೆ ಬಾಂಡೆ ತಿಕ್ಕಕ್ಕೆ ಕೊಡ್ತಾಳೆ, ಬಾಂಡೆ ಎಲ್ಲ ತೊಗೊಂಡು ತಿಕ್ಕಿ ಬುಟ್ಟ್ಯಾಗ ಡಬ್ಬ ಹಾಕಿ ಹಿತ್ಲಾಗ ಇಟ್ಟು ಬರೋದು. ನೀ ಇಲ್ಲಿ ಹಿತ್ಲಾಗ ಇಟ್ಟು ಬಂದು ಅಂದ್ರೆ ಅವ್ನು ನೀರು ಗೊಜ್ಜಿ ನಮ್ಮ ಒಳಗೆ ತೊಗೋತಾಳೆ. ಅದಾದಮೇಲೆ ಅರ್ಬಿ ಎಲ್ಲ ಏನು ಒಗೆದು ಒಣಗಿ ಹಾಕಿಬಿಡೋದು. ನೀ ಅವನ್ನೆಲ್ಲ ನಮ್ಮವ್ವ ತೊಗೋತಾಳೆ, ನೀ ತೆಗಿಬಾರ್ದತ್ತ. ಒಣಗೇನು ಹಾಕಿರ್ತಿಲ್ಲ ಮುಗ್ದೋತ, ನೀ ಒಣಗಿದ ಮೇಲೆ ನೀ ತೆಗಿಯಕ್ಕೆ ಹೋಗ್ಬೇಡ ಅವ್ನ ಅರ್ಬಿ. ಮನೆಯೆಲ್ಲ ಕಸ ಹೊಡಿತಿಯಲ್ಲ, ಅದನ್ನು ಮುಟ್ಟಿನೇ, ಕುರ್ಚಿ ಮುಟ್ಟಿನೇ, ಇದನ್ನು ಮುಟ್ಟಿನೇ, ಮುಟ್ಟಬಾರ್ದು. ಬಡ ತೆಳಗಿನೆಲ್ಲ ಕಸ ಹೊಡೆದು ಕಸ ತುಂಬಿ ಹೋಗಿದ್ದು ಇಷ್ಟು ಮಾಡೋದು. ಅಡುಗೆ ಕೊನೆಗೆ ಒಟ್ಟು ಹೋಗಬಾರ್ದು, ದೇವ್ರ ಕೊನೆಗೆ ಹೋಗಬಾರ್ದು, ನನ್ನಾಗಲಿ ಮತ್ತು ಮನೆಯವ್ರನ್ನಾಗಲಿ ಯಾರನ್ನೂ ಮುಟ್ಟಬಾರ್ದು. ಮತ್ತು ಒಣಗಿದ ಹಾಕಿದ ಅರ್ಬಿನ ಹಿಂಗೆ ಮುಟ್ಟು ಅಡ್ಡಾಡಬಾರ್ದು. ಮತ್ತು ನಮ್ಮ ಬೈತಾ ಸಿಟ್ಟು ಬರ್ತೈತಿ. ನಿಂಗೆಲ್ಲ ಈಗ ತಿಳಿಸಿ ಹೇಳೇನ, ಇದನ್ನು ಮಾತ್ರ ತಿಳ್ಕೊ. ಒಂದು ಚಾಪಿ ಏನು ಹಾಸ್ಕೊಂಡಿರ್ತೀಯಲ್ಲ, 4ನೇ ದಿನಕ್ಕೆ ನೀ ಜಳಕ ಮಾಡುವಾಗ ಚಾಪಿನೂ ಅಲ್ಲೇ ಕೆರೆಗೆನ ಕೆರೆಗೆ ಹೋದು ಚಾಪಿ ಒಕ್ಕೊಂಡು, ಮತ್ತು ಅಲ್ಲೇ ಕೆರೆಯಾಗ ನೀನು ಜಳಕ ಮಾಡಿ ಎಲ್ಲ ನೀನು ಅರ್ಬಿ ಒಕ್ಕೊಂಡು ಸ್ವಚ್ಛ ಮಾಡ್ಕೊಂಡನ ಮನೆಗೆ ಬರೋದು. ಮನೆಗೆ ಬಂದ ಕೂಡಲೇ ಅಂದ್ರೆ ಎಲ್ಲ ಕ್ಲೀನಾಗಿರ್ತೈತಲ್ಲ, ಎಲ್ಲ ಒಣಗಿ ಹಾಕಿ ಮತ್ತು ಮನೆಯೆಲ್ಲ ಕಸ ಹೊಡಿದತ್ತ. ಅದ್ರ ಪ್ರಕಾರನ ಅಡುಗೆ ಮನ್ಯಾಗ ಬಂದು ಅಡುಗೆ ಮಾಡೋದು ನೋಡು. ಹಿಂಗಿರ್ತೈತಿ ಪದ್ಧತಿ ಅಂದ್ರೆ. ನಾವು ಹಿಂಗೆ ಎಲ್ಲ ಕಟ್ಟ ಪಾಲಿಸ್ತೇವ. ಅಯ್ಯೋ ಶಿವನೇ, ಹೊಟ್ಟಿ ನೋವು ಒಂದು ಇಂಥ ಪರಿಸ್ಥಿತಿ ಆದಾಗ ಹೆಣ್ಮಕ್ಳಿಗೆ ಎಷ್ಟು ಆರೈಕೆ ಆಗಬೇಕಿರ್ತೈತಿ. ಇಷ್ಟೆಲ್ಲ ಮಾಡಂತಿರಲ್ಲ ನೀವು ಮನುಷ್ಯನ. ಅಲ್ಲ, ಈ ಥರ ಆದಾಗ ಯಾಕೆ ಹೆಣ್ಮಕ್ಳು ಮುಟ್ಟಬಾರ್ದು ಮಾಡಬಾರ್ದು ಅಂತಾರೆ? ದೇವ್ರ ಕೊನೆಗೆ ಹೋಗ್ಬಾರ್ದು ಕರೇನ? ಅದು ನಮಗೆ ಗೊತ್ತೈತಿ. 5 ದಿನ ನಾವು ದೇವ್ರ ಕೊನೆಗೆ ಹೋಗೋದಿಲ್ಲ, 6ನೇ ದಿನಕ್ಕೆ ಹೋಕ್ಕೇವಿ. ದಿನ ಎರ್ಕೋತಿರ್ತೀವಿ, ಆದ್ರೆ 6ನೇ ದಿನಕ್ಕೆ ಹೋಕ್ಕೇವಿ. ಆದ್ರೆ ಹಿಂಗೆ ಇಷ್ಟೆಲ್ಲ ಮಾಡಬೇಕು, ಕೆಲಸ ಮಾಡಬೇಕು. ನಮ್ಮ ಅವ್ವನೂ ಅದಾಳ, ಎಲ್ಲ ಆಕೆನ ಮಾಡ್ತಿದ್ಲು. ನಾವೆಲ್ಲ ಮುಟ್ಟಾಡ್ತಿದ್ದು ನಮ್ಮ ಅವ್ವನಂತೇಳಿ. ನಮ್ಮ ಮನೆ ಒಳಗೆ ಅಡುಗೆ ಮನೆಯಾಗ ನಮ್ಗೇನು ಬೇಕು ಅದನ್ನು ತೊಗೊಂಡು ತಿನ್ನೋದು ಉಣ್ಣೋದು ಎಲ್ಲ ಮಾಡ್ತಿದ್ದು ನಾವು. ಆದರೆ ಹಿಂಗೆ ನಾವು ಅದು ಮುಟ್ಟಬೇಡ ಇದು ಮುಟ್ಟಬೇಡ ಅದರ ಹೊಲ ಹಿಂಗೆ ಮಾಡಬೇಡ ಅದು ಮಾಡಬೇಡ ಅಂತಂದ್ರೆ ನಮ್ಮ ಮನ್ಯಾಗ ಹಿಂಗೆ ಪದ್ಧತಿ ಐತಿ. ನೀನು ಇಲ್ಲಿ ಬಂದೆ ಅಂದ್ರೆ ಇದೇ ಥರ ನಡ್ಕೊತ ಹೋಗ್ಬೇಕು. ನಮ್ಮ ಅವ್ಗಾದಾಗ ನಮ್ಮ ಅಪ್ಪ ನಾವು ಎಲ್ಲ ಮಾಡ್ತೀವಿ, ನಮಗೆಲ್ಲ ಗೊತ್ತೈತಿ ಇದ್ರ ಬಗ್ಗೆ. ನೀ ನಡಿ, ಬಚ್ಚಲ್ ಕೊನೆಗೆ ನಡೀನಿ, ಬರ್ತಾನ. ನಮ್ಮಪ್ಪ ನಮ್ಮವನು ಹೊಲದಿಂದ ಬರ್ತಾರ, ಅವ್ರಿಗೂ ನೀರು ಉರಿ ಹಚ್ಚಿಬಿಟ್ಟಿದ್ದೇನೆ. ಅವು ಹಾಗೆ ಇರಲಿ, ಅವೇನು ಕಬ್ಬಿನ ಲಂಡೂರಿ ಅದಾವ, ತಾನ ಕಾಯ್ತಾವ ನೀರು. ನೀ ಜಳಕ ಮಾಡಿಬಿಡು, ನೀರು ತೋಡಿ ನಿಂಗೆ 2 ಸರ್ಗಿ ಅನ್ಸಿನಲ್ಲ. ಹ್ಞೂ ರೀ, ನನಗೊಂದು ಟವಲ್ ಕೊಟ್ಬಿಡ್ರಿ. ಟವಲು ಸುತ್ಕೊಂಡಲ್ಲಿ ಬರ್ತೇನೆ, ಬಂದು ಈಗೇನು ಯಾರಿಲ್ಲ. ಮುಚ್ಚಿ ಬಾಗ್ಲ ಚಿಲ್ಕ ಹಾಕಿರ್ಲೋ ರೀ. ಯಾರು ಇಲ್ಲ, ಚಲೋ ಚಾನ್ಸು ಇತ್ತು, ಬೆನ್ನುಸ್ತಿದ್ದೆ. ಏನು ಮಾಡೋದು, ಹಾನೆ ಬರ ಮುಟ್ಟದಂಗೈತೆ, ಏನೂ ಮಾಡೋಕ್ಕಾಗಲ್ಲ. ನನ್ನ ಮುದ್ದೆ ನಿಂತು ಜಳಕ ಮಾಡಕತ್ತಾಳ. ಮನೇಲಿ ನೋಡಿದ್ರೆ ಯಾರೂ ಇಲ್ಲ, ನಾನು ನೀನು ರಾಜ ರಾಣಿಗತೆ ಇಬ್ಬರೇ ಇದ್ವಿ. ನೀನು ನೋಡಿದ್ರೆ ಹಿಂಗಾಗ್ಬಿಟ್ಟು ಏನು ಮಾಡೋದು? ಇದೆಲ್ಲ ಮುಗಿದ್ಮೇಲೆ ಇಂಥದ್ದೇ ಒಂದು ಚಾನ್ಸ್ ಸಿಗ್ಲಪ್ಪ ಅಂತೀನಿ. ಹೋಗ್ರಿಪ್ಪ, ನನಗೆ ಮೊದಲು ಹೊಟ್ಟೆ ನೋವು ರೀ. ಟವಲ್ ಕೊಟ್ಟು ನೀವೆಲ್ಲೂ ಚಾಪಿ ಅಂದ್ರಲ್ಲ, ಅಲ್ಲಿ ಹಾಸ್ಬಿಡಿ, ನಾನೊಂದು 5 ನಿಮಿಷ ಮಕ್ಕೊಂಡ್ಬಿಡ್ತೀನಿ, ಯಾಕೋ ಭಾಳ ಹೊಟ್ಟೆ ನೋವು. ನಾನು ಬಿಸಿನೀರು ಕಾಸಿ ಬಾಟ್ಲಿಗೆ ಹಾಕಿ ಕೊಡ್ತೀನಿ, ಹೊಟ್ಟೆ ಮೇಲೆ ಇಟ್ಕೊ. ಹೊಟ್ಟೆ ಬೆಚ್ಚಗಿರ್ತತಲ್ಲ, ಅದಕ್ಕೆ ನಿಂಗೆ ಹೊಟ್ಟೆ ನೋವು ಬರೋದಿಲ್ಲ. ಗುಳಿಗೆ ಪಳಿಗೆ ತೊಗೋಬಾರ್ದು, ಎಲ್ಲ ಕಿಡ್ನಿಗೆ ಪ್ರಾಬ್ಲಮ್ ಆಕ್ಕವು. ಏನು? ಹ್ಞೂ ರೀ, ಇಷ್ಟು ಕಾಳಜಿ ಮಾಡ್ತೀರಲ್ಲ, ಯಾಕೆ ಕುಡಿದು ಬರ್ತೀರಿ ನೀವು? ಸದಾಶಿವಂಗೆ ಏನು ಧ್ಯಾನ ಅಂದ್ರೆ ಅದೇ ಧ್ಯಾನ ಅಂತಂದೆ ಅಂತ. ಜಳಕ ಮಾಡಿ ಟವಲ್ ಕೊಡ್ರಿ.
ಎಲ್ಲೈತೆ ನಿನ್ನ ಟವಲು? ಅಲ್ಲೇ ಐತ್ ನೋಡ್ರಿ, ಬೀರು ಪಕ್ಕದಲ್ಲಿ ಐತ್ ನೋಡ್ರಿ, ಹಗ್ಗದ ಮೇಲೆ ಹಾಕಿದೆ ನೇತು. ತಗೊಂಬ ನೀರು. ತಗೋ ಟವಲು, ಸುತ್ಕೊಂಡು ಬಾ, ನಾ ಚಾಪೆ ಹಾಸ್ತಿರ್ತೀನಿ. ನೀವು ಹೋಗ್ರಿ ಹೊರಗೆ, ನಾ ಸುತ್ಕೊಂಡು ಬರ್ತೀನಿ. ಬಾ ಮಾರೈತಿ. ಅಯ್ಯೋ ಶಿವನೇ, ಎಷ್ಟು ಒಳ್ಳೆಯವ್ರು ಅದಾರ ಇವರು. ಇವರು ಮನೇಲಿದ್ರೆ ನನಗೆ ಅಷ್ಟು ಜೀವ ಅನಿಸ್ತೈತೆ ನೋಡ್ರಿ. ಇವ್ರು ಎಲ್ಲಾರ ಹೊರಗೆ ಹೋದ್ರೆ ಸಾಕು, ನನಗೆ ಮನೆಗೆ ಇರಕ್ಕೆ ಮನಸ್ಸಾಗೋದಿಲ್ಲ. ನನ್ನವ್ರಂತಿರೋರು ಇವ್ರು ಒಬ್ರು ಅಲ್ಲ. ಯಾಕ್ಲೆ ಹಂಗೆ ಮಂಡಿ ಊರು ಕುಂತಿದಿ? ಅಯ್ಯೋ, ನೀವು ಇಲ್ಲೇ ಇದ್ದೀರಲ್ಲ, ಟವಲ್ ಬೇರೆ ಸುತ್ಕೊಂಡೇನಿ, ಅದು ತೊಡಿತಾನ, ಮತ್ತು ನೀವು ಬೇರೆ ಇಲ್ಲೇ ಇದ್ದೀರಿ, ನಂಗೆ ನಾಚಿಕೆ ಆಗತೈತಪ್ಪ. ಅದಕ್ಕೆ ನಾನು ಇಲ್ಲೇ ಮಂಡೆ ಊರ್ಕೊಂಡು ನೀವು ಚಾಪೆ ಹಾಸೋರ್ಗು ನಾನು ನೀವು ಸೀರೆ ಕೊಟ್ರೆ, ನಂದು ಕೆಂಪು ಸೀರೆ ಐತೆ ನೋಡ್ರಿ, ಅದನ್ನು ಕೊಟ್ಬಿಡ್ರಿ, ನಾ ಉಟ್ಕೊಂಡ್ಬಿಡ್ತೇನೆ. ಜಂಪರ್ ಯಾವ್ದಾರು ನಡಿತೈತಿ. ಅಯ್ಯೋ, ಟವಲಲ್ಲಿ ಮಹಾರಾಣಿ ಕಂಡಂಗೆ ಕಾಣಕತ್ತಿ. ನೋಡು, ಈ ಹೆಳಲ್ ತೆಗೆದು ನಾಳೆಯಿಂದ ಜುಟ್ಲ ಹಾಕು. ಬ್ಯಾಡ್ರಿಪ್ಪ, ಅತ್ತಿ ಬೈತಾರ. ಎಲ್ಲಾರ ಊರಿಗೆ ಪಾರಿಗೆ ಹೋಗ್ಬೇಕಾರೆ ಜುಟ್ಲು ಹಾಕೋತೇನೆ. ಗ್ಯಾರಂಟಿ ಹಾಕೋತೇನೆ. ಹೌದಾ, ಸರಿ ಆಯಿತು. ನಾನು ಹೋಗಿ ಚಾಪೆ ಹೆಸರ್ತೀನಿ, ಬಾ. ಹ್ಞೂ ರೀ, ಅಡುಗೆ ಕೊನೆಯಾಗ ಏನಾರ ಉಣ್ಣಕ್ಕದ ಇದ್ರೆ ಒಂದು ಸ್ವಲ್ಪ ತಂದು ಬಿಡ್ರಿ, ನಂಗೆ ಹೊಟ್ಟೆಸ್ತತಿ. ನಾ ಸೀರೆ ಉಟ್ಕೊಂಡ್ಬಂದು ಅಲ್ಲಿ ಚಾಪೆ ಹಾಕೊಂಡಿರ್ತೀನಿ. ಮಹಾರಾಣಿ ಅವ್ರಿಗೆಲ್ಲ ಮಾಡಿ ಮುಂದೆ ಇಡ್ತೀನಿ, ಆಯ್ತಾ? ರೀ, ಏನು ಮಾಡ್ತೀರಾ? ಮುಟ್ಬಾರ್ದಂದಾರ ಮತ್ತೆ ಯಾಕೆ ಮುಟ್ಟಾತೀರಾ? ಇಲ್ಲೇನು ಯಾರಿಲ್ಲ ಬಿಡಲಿ. ಮುಟ್ಟಿದ್ರೆ ಏನಾಗುತ್ತಾ? ಏನೇ ನಮ್ಮ ಹೋಗಿ ಹೇಳ್ತೀನ? ಇಲ್ಲಲ್ಲ. ಅಯ್ಯೋ ನನ್ನ ಚಿನ್ನ, ಎಷ್ಟು ಮುದ್ದಾಗಿದೆಯಾ. ಅಪ್ಪ ಅವ ಮನೇಲಿಲ್ಲ, ನಮ್ಮದೇ ರಾಜ್ಯಭಾರ ಅಲ್ಲ? ರಾಜ್ಯಭಾರ ಆದರೆ ನಂದು ಈಗ ನೀವು ಮುಟ್ದಂಗೆ ಐತಿ, ಸರಿನಾ? ಸರಿ ರೀ. ಸರಿ ರೀಪ್ಪ, ಮತ್ತೆ ಮುಟ್ಬಾರ್ದಂತ ಶಾಸ್ತ್ರ ಸಂಪ್ರದಾಯ ಹೇಳ್ತೀರಾ, ಈಗ ನೋಡಿದ್ರೆ ಹಿಂಗೆಲ್ಲ ಮಾಡ್ತೀರಾ. ಅಯ್ಯೋ, ಬಾಗಿ ಚಪ್ಲ ಆಯ್ತು. ಯಾರು ಬಂದ್ರು ಅಂತ ನಾನು ನೋಡ್ತೀನಿ. ನೀ ಸೀರೆ ಉಟ್ಕೊಂಬಾ. ನೋಡ್ರಿ ಲಕ್ಷ್ಮಿ, ಇಲ್ಲೇ ಗುಳಿಗೆ ಇಟ್ಟಿರ್ತೀನಿ. ಅಷ್ಟು ಮೀರಿ ನಿನಗೆ ಭಾಳ ತ್ರಾಸಾಗೈತಿ ಅಂದ್ರೆ ಈ ಗುಳಿಗೆ ತಗೋ. ಮತ್ತು ಹಿಂದಾಗಡೆ ನಾನು ಬರೋದು ಎಳೆ ಆಕೈತಿ. ಇವತ್ತು ಬಾಡ್ಗಿ ರಾತ್ರಿನೂ ಐತಿ ನಂದು. ಅಂದ್ರೆ ಇವತ್ತು ಒಬ್ರದ್ದು ಅದಕ್ಕೆ ಸಂಜೆ ಮುಂದೆ ಹೋಗೋದೈತಿ. ನಾನು ನನ್ನ ದೋಸ್ತ ಹೊಳ್ಳಿ ಬಂದು ನಾನು ಈಗ 5 ಗಂಟೆಗೆ ಹೋದ್ನಿ ಅಂದ್ರೆ ಸಂಜೆಗೆ ನಾಳೆ ಬೆಳಗ್ಗೆ ಬರ್ತೇನೆ. ಇಲ್ಲೇ ಮಂಚದ ಮೇಲೆ ಇಟ್ಟಿರ್ತೇನೆ. ನಿಂಗೆ ಹೊಟ್ಟಿ ಪಟ್ಟಿ ನುಸಾಕತ್ತಂದ್ರೆ ಇವನು ತಗೋ. ಅಲ್ರಿ, ಮತ್ತೆ ನೀವು ಇವತ್ತು ರಾತ್ರಿ ಬರಂಗಿಲ್ಲನ? ಇದು ಯಾರು ರೂಮ್ನಾಗ ತಂದು ಹಾಕಿರಿ ನಾನು? ಇದು ಮೊದಲು ಅಂದ ರೂಮ್. ಮದುವೆ ಹೊಸದಾಗಿ ಶಾಸ್ತ್ರ ಅದು ಇದು ಅಂಥೇಳಿ ಅದು ಹಳಿದ ಯಾರ ಬಂದ್ರೆ ಮಾಡ್ರ ಅಂತೇಳಿ ಕೆಸ ಅದೊಂದು ಕ್ವಾನಿ ಇಟ್ಟಾರ. ಅದೊಂದು ಹಳಿ ಬೆಡ್ಶೀಟ್ ಅದು ಒಗದು ಹಾಕಕ್ಕೆ ಬರ್ತದೆ ಅಂತ ಅದನ್ನ ಇದನ್ನು ಮಾಡಿದ್ರು. ಇದು ನಂದ ಕ್ವಾನಿ ಅದ, ನಂದ ಕುರ್ಚಿ ನಾವು ಓದ್ಕೋದು ಮಾಡೋದು ಇರ್ತೈತಿ. ನಮ್ಮ ತಮ್ಮ ನಾನು ಮಕ್ಕೋತಿದ್ದು ಮೊದಲು. ಇನ್ನು ನಂದ ಮದುವೆ ಆತಲ್ಲ, ನಮ್ಮವ್ವ ಎಲ್ಲ ಮುಗಿಲಿ ನಿಮ್ಮ ಶಾಸ್ತ್ರ ಸಂಪ್ರದಾಯ, ಈ ಕ್ವಾನಿಗೆ ಬರುವಂತೀರಿ ಅಂತಂದಿರ. ನಾನು ಸುಮ್ಮಾಗಿದ್ನಿ. ಮತ್ತು ಇದೇ ಕೊನೆಯಾಗನ ನಾವು ಇರೋದು. ಅದಕ್ಕೆ ಈಗ ನೀ ಏನು ಹಾಸಿಗೆ ಪಾಸಿಗೆ ಮುಟ್ಟಕ್ಕೆ ಹೋಗ್ಬೇಡ. ನಾನು ಇಲ್ಲಿ ಚಾಪಿ ಗೀಪಿ ಹಾಸಿ ನೀನು ಆಚೆಗೆ ಬರ್ತದೆ ಅಂದಿಲ್ಲ, ಅವನ ಮುಂದೆ ನಾ ಹೇಳ್ತೇನೆ. ಅಲ್ಲಿ ಯಾಕೆ ಅವು ಹಾಲು ಯಾಕೆ ಕುಂಡಿಸ್ತಿದ್ಲು, ಆಕೆಗೆ ನಾಚಿಗೆ ಬರ್ತದೆ. ಮತ್ತು ಆ ಕ್ವಾನಿ ದೊಡ್ಡದಿಲ್ಲ, ಅದಕ್ಕೆ ಸಣ್ಣದೈತಿ. ನಾ ಇದೇ ಕ್ವಾನಿಗೆ ತಂದು ಹಾಕೇನಿ, ಇಲ್ಲಿ ಚಾಪಿ ಹಾಸೀನಿ. ನಿಂಗೆ ನೀರು ಗ್ಲಾಸ್ ಎಲ್ಲ ಇಟ್ಟಾನ, ನೀರು ತುಂಬಿಟ್ಟೇನಿ. ಒಂದು ಬಾಟ್ಲೇನು ತುಂಬಿಟ್ಟು ಒಂದು ಬಿಸಿನೀರ್ದು ಹೊಟ್ಟೆ ಮೇಲೆ ಇಟ್ಕೊ. ಕೂದಲು ಹಂಗೆ ಬಿಟ್ಕೊಬೇಡ, ಆರಿಸ್ಕೊಂಡು ರಗ್ ಉಸ್ಕೊಂಡು ಮಕ್ಕೋ. ನಿಂದು 4 ದಿನ ಮುಗೀತಂದ್ರೆ ಈ ರಗ್ಗು, ಈ ಚಾಪಿ, ನಿಂದು ಟವಲ, ಈ ಬಾಂಡೆ, ನಿಂದು ಏನೇನೈತೆಲ್ಲ ತೊಳೆದು ಪಳೆದು ಜಳಕ ಮಾಡಿ ಒಳಗೆ ಹೋಗ್ಬಿಡು. ಹೊಟ್ಟೆ ಸಾಕತ್ರ ಗುಳ್ಗಿ ತಗೋ, ಇಲ್ಲೇ ಮಂಚದ ಮೇಲೆ ಇಟ್ಟೇನಿ. ಹಂಗೇನ್ರ ಇದ್ರೆ ನಂಗೆ ಫೋನ್ ಹಚ್ಚಿನಿ, ನಾ ಏನರ ತೊಗೊಂಡು ಬರೋದಾರು ಬರ್ತೇನೆ. ನಿಂಗೆ ಹೊಟ್ಟೆ ಪಟ್ಟಿಸಿದ್ರೆ ಅವರು ಊಟ ಕೊಡಲಿಲ್ಲ, ಹೊಲಕ್ಕೆ ಹೋಗ್ಯಾರ ಅಂದ್ರೆ ಅವನ್ನೇನು ಇದನ್ನು ಮಾಡಕ್ಕೆ ಹೋಗ್ಬಿಡ. ನಂಗೆ ಫೋನ್ ಹಚ್ಬಿಡು, ನಾ ಬರುವಾಗ ತೊಗೊಂಬರ್ತೇನೆ. ಹ್ಞೂ ರೀ, ಮತ್ತು ಕದ ಬಡಿದ್ರು ಯಾರಂತ ಹೇಳಲಿಲ್ಲ ನೀವು? ಅಯ್ಯೋ ಅದನ, ಅದು ಗಾಡಿದು ಚಾವಿ ಅಲ್ಲೇ ಗಾಡಿಯಾಗ ಮರೆತು ಬಂದಿದ್ನಿ. ಅವ ಇನ್ನೊಬ್ಬ ಇಟ್ಕೊಂಡಿರ್ತಾನೆ ಕಿನ್ನರ್ನ, ಅವ ನಾನು ಇಬ್ಬರು ಇರ್ತೇವಲ್ಲೇ. ಆ ಕಿನ್ನರ್ ಇಷ್ಟೊತ್ತನ ಕುಂತು ನೋಡ್ಯಾರ. ನಾ ಬರ್ದಕ್ಕೆ ಭಾಳ ಹೊತ್ತಾತಲ್ಲ, ನಾ ಹಂಗೆ ಮನೆಗೆ ಹೋಗಿ ಡಬ್ಬಿ ಕಟ್ಕೊಂಡು ಬರ್ತಾನಂತ ಬಂದಿದ್ನಿ. ಒಂದೇ ಡಬ್ಬಿ ಕಟ್ಟಿದ್ನಿ, 2ನೇ ಡಬ್ಬಿ ಕಟ್ಕೊಂಡು ಆತಂತೆ ಬಂದೀನಿ. ನೋಡ್ರಿ ಮತ್ತು ಮನ್ಯಾಗ ಅಡುಗೆ ಇಲ್ಲ ನಿನಗೆ ಇನ್ನಾಕ ಏನು ನೋಡ್ರಿ. ಏನರ ಚುಮ್ಮರಿ ಪುಮ್ಮರಿ ಇದ್ರೆ ಕೊಡಲಿಲ್ಲ ನಿನಗೆ, ನೀ ತಿನ್ಕೊಂತ ಕುಂದ್ರು. ನಾನು ಹೋಗಿ ಅಲ್ಲೇ ಎಲ್ಲರ ಹೋಟೆಲ್ಲ ತಿಂದು ನಾ ರಾತ್ರಿ ಊಟಕ್ಕೆ ಅಲ್ಲೇ ಹೊರಗೆ ಮಾಡ್ತೇನೆ. ಬ್ಯಾಡ ತಗೋರಿ, ನಾನು ಹಾದ್ಯಾಗ ಬರುವಾಗ ಅದು ಯಾರೋ ಶ್ವೇತಾ ಅಂತ ನೋಡ್ರಿ, ನಿಮ್ಮ ಫ್ರೆಂಡ್ ಅಂತ, ಧನುಷ್ ಅಂತ ನೋಡ್ರಿ, ಅವ್ನು ಹೆಂಡತಿ ಅಂತ್ರಿ. ಅದಕ್ಕೆ ಆಕಿ ನಂಗೆ ಭೇಟಿ ಆಗಿದ್ದಾಳ್ರಿ.
ನಾ ಬರುವಾಗ ಅದ್ಯಾಗ ತಲೆ ಸುತ್ತ ಬಂದು ಬಿದ್ನಿ ಬೀಳಾನ ಅಂದ್ರೆ ಆಕಿ ಅವ್ರ ಬಾಗಿಲ್ಕ ಬಂದು ಬೀಳಕ್ಕೆ ಆಕಿನೂ ಅಲ್ಲೇ ಇದ್ಲ ಕರ್ಕೊಂಡು ಹೋಗಿದ್ಲ ಒಳಗೆ ನೀರು ಕೊಟ್ಲು ನೀರು ಕುಡಿದು ನಿಮ್ಮ ಬಗ್ಗೆ ಎಲ್ಲ ಹೇಳು ನೀವು ಅವ್ರು ಎಷ್ಟು ಕ್ಲೋಸ್ ಫ್ರೆಂಡ್ ಅದಾರ ಅನ್ನೋದನ್ನೆಲ್ಲ ಹೇಳ ಮಾಡಿ ಹಂಗಾಗಿ ಪಾಪ ದೋಸೆ ಮಾಡತ್ತಿದ್ಲ ಬಟಾಟೆ ಪಲ್ಯ ಚಟ್ನಿ ಹಚ್ಚಿ ದೋಸೆ ಮಾಡಿ ಕೊಟ್ಲ ತಿಂದ ಮತ್ತು ನಾನು ಇವತ್ತಿನ ಹೋಗ್ತೀನಿ ಎಳೆ ಆತು ನಮ್ಮ ಒಟ್ಟು ಭಾಳ ಸಾಕತ್ತೈತೆ ನನಗೆ ಹೋಗಿ ಜಳಕ ಪಳಕ ಮಾಡ್ತಾನಂತಾನೆ ದೇವ್ರ ದಯ ದೇವ್ರು ನೋಡ್ರಿ ನನಗೆ ಏನು ಇಲ್ಲಿದು ಪದ್ಧತಿ ಗಿದ್ದತಿ ಏನೂ ಗೊತ್ತಿಲ್ಲ ನೀವು ಬಂದು ಎಲ್ಲ ಮಾಡಿಕೊಟ್ರಿ ನನಗೆ ಏನು ಮಾಡ್ಬೇಕು ಏನು ಬಿಡ್ಬೇಕಂತ ಗೊತ್ತಾಗತ್ತಿರ್ಕಿಲ್ಲ ಇದೇ ಸಲ ಅಲ್ಲ ಫಸ್ಟ್ ನಾನು ನಿಮ್ಮ ಮನ್ಯಾಗ ಹಿಂಗಾಗಿದ್ದೆ ಅದಕ್ಕೆ ನಂಗೆ ಇದು ಅನಿಸ್ತೈತಿ ಇದು ಹಿಂಗೆ ರೀ ಅತ್ತಿ ಮಾವ ಹೇಳಿಬಿಡ್ರಿ ನಂಗೆ ಹಿಂಗೆ ತಾಟ್ ಬೇಕಾದ್ರೆ ಚಾಪಿ ರೊಕ್ಕ ಇಟ್ಕೊಂಡು ಮಕ್ಕೋತೇನೆ ಹಿಂಗೆ ತಾಟು ಕೆಲಸ ಬೇಡ ನೀವೇನು ಕೊಡ್ತೀರಲ್ಲ ಅದನ್ನೊಂದು ತಿಂದು ಕುಡ್ದು ನಾ ತೊಳೆದು ಮತ್ತೆ ಹೊಳ್ಳಿ ಬಾಂಡೆ ತಿಕ್ಕಿ ಡಬ್ಬಾಕಿ ಅದರ ಬುಟ್ಟಾಗಿ ಇಟ್ಟಿರ್ತೇನೆ ನಂಗೆ ಕೊಡುವಾಗ ಮತ್ತೆ ಬೇರೆದಾಗ ಕೊಡನ್ರಿ ನೋಡ ಲಕ್ಷ್ಮಿ ಇದೊಂದು ತಿಂಗಳು ಇರಲಿ ನಾನು ಈಗ ಇರೋದಿಲ್ಲ ಬಾಡಿಗೆ ಹೋಗಿರ್ತೇನೆ ಈಗ ಒಮ್ಗಿಲ್ಲೇನೋ ಅವಾಗ ಹೇಳೋಕ್ಕಾಗಲ್ಲ ಸಿಟ್ಟು ಬರ್ತೈತಿ ಹೆಂಡತಿ ಮಾತು ಕೇಳ್ತಾನಂತೇಳಿ ಮುಂದಿನ ತಿಂಗಳು ಮಾತಾಡ್ತಾನೆ ಇದೊಂದು ತಿಂಗಳು ಏನು ಕೊನೆಗದಿಲ್ಲ ಇಲ್ಲಿನಿಗೆ ಯಾರು ಬರೋರು ಇಲ್ಲ ಹೋಗೋರು ಇಲ್ಲ ಹೆಂಗಾರ ಇದನ್ನು ಮಾಡ್ಕೊ ಆಯ್ತು ತಗೋರಿ ಹುಷಾರಾಗಿ ಹೋಗಿ ಬರ್ರಿ ಮೊದಲು ಮಳೆ ಪಳಿ ಮಳೆ ಮಾರ್ದಿನ ಒಗಾತಿಂದ ಹೋಗಿ ಒಗಾತಿಂದ ಬರ್ರಿ ಆಯ್ತು ನಾ ಹೋಗ್ಲೇನು ಹಾಂ ರೀ ಹೋದ್ಮೇಲೆ ಫೋನ್ ಮಾಡ್ರಿ ಮತ್ತು ಸಾವ್ಕಾಶ ಹೊಡ್ರಿ ಗಾಡಿ ಅತ್ತಿ ಬಂದ್ರೆ ಹೇಳಿ ಹೋಗ್ರಿ ಅಯ್ಯಪ್ಪ ಮಗನ ನೀ ಇನ್ನೂ ಹೋಗಿಲ್ಲನ ಯಾವಾಗ ಹೊಂಟೀನಿ ಬೇ ಸಂಜೆಗೆ ಬಾಡಿಗೆ ಅಂದರು ಅದಕ್ಕೆ ವಾಪಸ್ ಬಂದು ಇನ್ನೊಂದು ಡಬ್ಬಿ ಕಟ್ಕೊಂಡು ಹೋದ್ರೆ ಅದನ್ನು ಬನ್ನಿ ಮನ್ಯಾಗ ನೋಡ್ರಿ ಏನು ಅಡಿಗೆ ಇರಲಿಲ್ಲ ಇನ್ನು ಹೊಳ್ಳಿ ಹೋಗ್ಬೇಕು ಅನ್ನತ್ತೀನಿ ಅಡ್ಡಕ್ಕೆ ಲಕ್ಷ್ಮಿ ಬಂದ್ಲು ಹಿಂಗಾಗೈತೆ ರೀ ಅಂತ ಹಿತ್ತಲ ಬಂದು ನಿಂತಿದ್ಲು ನಾನು ನೀರು ಕಾಸಿ ಆಕಿಗೆ ನೀರು ಅನ್ನಿಸಿ ಆಕಿಗೆ ವಸ್ತ್ರ ಪಸ್ತ್ರ ಸಾಡಿ ಗಿಡಿ ಆಕಿಗೆ ಏನೇನು ಬೇಕೆಲ್ಲ ಕೊಟ್ನಿ ಎಲ್ಲ ಆಕಿಗೆ ಕೊಟ್ಟು ನಿನಗೆ ಹೆಂಗೆ ಮಾಡ್ತಿದ್ದಳು ಹಂಗೆ ಮಾಡಿ ನಮ್ಮ ಪಾನ್ಯಾಗನ ಬೇ ಚಾಪೇಸನ್ ಆಕಿಗೆ ಏನು ಅನ್ನಕ್ಕೆ ಹೋಗ್ಬಿಡ ಮತ್ತು ಆಕಿಗೆ ತಾಟ್ ಪಾಟ ಹಂಗೆ ಇಟ್ಕೊಳಕ್ಕೆ ಇಷ್ಟ ಇಲ್ಲ ಪಾಪ ಅವ್ರ ಮನ್ಯಾಗ ಹಂಗೆ ಮಾಡಿ ಮಟ್ಟೆ ಗೊತ್ತಿಲ್ಲ ಸುಳ್ಳ ಬೇ ಇರುವಾತ ತಾಟಿನ ಹಿಡ್ಬೇಡ ಅಪ್ಪನ ಮುಂದೆ ಏನು ಹೇಳಾಕೋಬೇಡ ಮತ್ತು ಆ ಕೊನೆಗದಿ ಯಾಕೆ ಬಿಡ ಅಂತ ಅನ್ನಕೋಬೇಡ ನೋಡು ಆ ಕ್ವಾನಿ ನಂದು ಇನ್ನು ಏನೋ ಇವಂದು ಮದುವೆ ಆಗಿಲ್ಲ ತಮ್ಮಂದು ಅವ ಮದುವೆ ಆತಂದ್ರೆ ಬೇಕಾದ್ರೆ ಅವ್ನ ಆಚೆ ಕಡೆ ಇದನ್ನು ಮಾಡಂತ್ರೆ ಈಗ ಈ ಕೊನೆಯಾಗ ನಾನು ನನ್ನ ಹೆಂಡತಿ ಇರ್ತೀವಿ ಮತ್ತು ಹಂಗೆ ಇದನ್ನು ಮಾಡಾಕತ್ತೆ ಅಂದ್ರೆ ಸುಮ್ಮ ಆಕಿ ನಾನು ಕಿಟಿ ಹಚ್ಚೋದು ನಾನು ನಿಮಗೆ ಕಿಟಿ ಹಚ್ಚೋದು ಯಾಕೆ ಬೇಕಾಗಿತ್ತಿ ಅದಕ್ಕೆ ಹೇಳಕತ್ತೀನಿ ನೀವು ಹೋಗಿ ಆಕಿಗೆ ಏನು ಅನ್ನಕ್ಕೆ ಹೋಗ್ಬೇಡ್ವೆ ಆಕಿಗೆ ಒಂದು ರಗ್ಗು ಕೊಟ್ಟೀನಿ ಚಾಪಿ ಕೊಟ್ಟೀನಿ ತೆಲಿಗೆ ಟವಲು ಕೊಟ್ಟೀನಿ ಮತ್ತು ಆಕಿ ಏನು ಮುಟ್ಟಬೇಡ ಮಾಡಬೇಡ ಅಂತ ಏನೇ ಹಂಗೆ ಏನಾರ ಹೊಟ್ಟೆ ನುಸಾಕತ್ತೆ ಅಂದ್ರೆ ಗುಳಿಗೆ ಕೊಟ್ಟು ಬಂದೇನೆ ಆಕಿಗೆ ಯಾವಾಗ ಬಿಸಿನೀರು ಕಾಯಿಸಿ ಕೊಡ್ತಾನೆ ಬಾಟ್ಲಿದಾಗ ನೀ ಮರ್ತನ್ವಿ ಒಂದಿಷ್ಟು ಕಾಯಿಸಿ ಕೊಟ್ಬಿಡಿವ ಪಾಪ ಹೊಟ್ಟೆ ನುಸ್ತತಿ ತಾಯಿ ಮನೆಯಾಗಿದ್ರೆ ಎಲ್ಲ ಹೇಳ್ಕೊತಿದ್ಲ ಇರಲಿ ನಮ್ಮಂತೇಲಿ ಅದಾಳ ಇನ್ನು ನಾವ ನೋಡ್ಕೊಂಡು ಹೋಗ್ಬೇಕಲ್ಬೇ ಅಲ್ಲಲ್ಲ ಏನು ಹೆಂಡತಿ ಮೇಲೆ ಭಾಳ ಕಾಜಿ ಹುಕ್ಕಿ ಹರಿಯಾಕತ್ತಲ್ಲ ಅಂತದು ಇನ್ನೇನು ಅವನ ಏನಿಲ್ಲ ತಗೋ ಮತ್ತು ಅಪ್ಪ ನೀನು ಮಾಡಲು ನಾನು ಹಂಗೆ ಮತ್ತು ನಾ ಮಾಡತ್ತೀನಿ ಹಿಂಗಾದಾಗ ಎಷ್ಟು ತ್ರಾಸ ಇರ್ತೈತೆ ಅನ್ನೋದು ನಿನಗೆ ಗೊತ್ತಲ್ಲ ನೀ ಹೆಂಗೆ ಒದ್ದಾಡ್ತಿರ್ತೀಯಲ್ಲ ಹಂಗಲ್ಲ ಅಕ್ಕಿನೂ ಮತ್ತು ಎಲ್ಲ ಹೆಣ್ಮಕ್ಳು ಅಷ್ಟು ಅಂತ ತಿಳ್ಕೊಬೇಕ ನಿನ್ನ ಅವನ್ನ ತಿಳ್ಕೋದನ ಮತ್ತು ಆಕಿ ನಾನು ರಾತ್ರಿ ಬರೋದಿಲ್ಲ ನೀ ಕೊನೆಯಾಗ ಪಲ್ಯ ಮೇಲೆ ಅಲ್ಲಿ ಮಕ್ಕೊಬಿಡು ಆಕೆ ಒಬ್ಬಾಕೆ ಕಳ ತಗೋರಿಪ್ಪ ಯಜಮಾನ್ರಿ ನಿಮ್ಮ ಹೆಂಡತಿ ಬಗ್ಗೆ ಇಷ್ಟು ಹೇಳಕತ್ತಾರಂದ್ರೆ ತಗೋರಿ ನಾವು ಅಲ್ಲೇ ಮಕ್ಕೋತೇವ್ರಿ ನೀವು ಹೋಗ್ರಿ ಬರ್ರಿ ಸಾಹೇಬ್ರ ಮತ್ತು ಈಗ ಅಡಿಗೆ ಇಲ್ಲಲ್ರಿ ಏನು ಮಾಡವ್ರೆ ಇನ್ನೇನು ಮಾಡ್ತಿ ಹೋಗಿದ್ದು ಊಟ ಸಂಜೆಗೆ ತಿಂತೇನಿ ಮತ್ತು ಹಂಗೇನಾರ ಹೊಟ್ಟೆ ಸಿತ್ತಂದ್ರೆ ಅಲ್ಲೇ ದಾಬಾದಾಗ ಊಟ ಮಾಡ್ತಾನೆ ಆಯ್ತು ತಗೋರಿಪ್ಪ ಅಷ್ಟೇ ಮಾಡ್ರಿ